ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನೆಂದರೆ ರಾಗಿ ಗಂಜಿನ ಮಾಡ್ಕೊತಿದ್ದೀನಿ ನಾನು ಬ್ರೇಕ್ಫಾಸ್ಟಿಗೆ. ಅಂದರೆ ಪುಟ್ಟಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದೆ. ನಾನು ಯಾವಾಗಲೂ ಡೈಲಿ ರೊಟೀನು ಅಟ್ಲೀಸ್ಟ್ ವಾರಕ್ಕೆ 3 ಟೈಮ್ಸ್ ಆದರೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿತೀನಿ. ಅದು ಅಭ್ಯಾಸ ಆಗಿಬಿಟ್ಟಿದೆ. ಇನ್ನು ಇವತ್ತು ರಾಗಿ ಗಂಜಿನ ಮಾಡೋಕ್ಕಿಟ್ಟಿದ್ದೆ. ಪುಟ್ಟ ಕೂಡ ಆಗಲೇ ತಿಂಡಿ ಮಾಡ್ಕೊಂಡು ಹೋದರು. ಇವಾಗ ರಾಗಿ ಗಂಜಿ ಮಾಡಿ ಸ್ವಲ್ಪ ಹೊತ್ತು ಆಗಿದ್ದಾದಮೇಲೆ ತಿಂಡಿನ ತಿಂತೀನಿ ನಾನು. ನೀವು ಕೂಡ ರಾಗಿ ಗಂಜಿನ ಬೆಳಗ್ಗೆ ಹೊತ್ತು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರೊಟೀನಿಗೆ. ನಿಜವಾಗ್ಲೂ ತುಂಬ ಹೆಲ್ತಿ ಕೂಡ. ಎಷ್ಟು ಹೆಲ್ತಿಯಾಗಿರ್ತೀವಿ ಅಂದರೆ ಏನೋ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ರಾಗಿ ಗಂಜಿ ಕುಡಿದರೆ. ಪುಟ್ಟ ಕೂಡ ಯಾವಾಗಲೂ ಬೆಳಗ್ಗೆ ಅಟ್ಲೀಸ್ಟ್ ಒಂದು 9:30 10 o'clock ಒಳಗೆ ಹೊರಟ್ಬಿಡ್ತಾರೆ ಮನೆಯಿಂದ. ನಾನಿವತ್ತು ಅವರಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ಅಂದರೆ ನಾನು ಯಾವಾಗ್ಲೂ ಈ ರೋಸ್ಟೆಡ್ ಶಾವಿಗೆ ಬರುತ್ತಲ್ಲ ಅದು ಬಳಸಲ್ಲ, ಅಕ್ಕಿ ಶಾವಿಗೆ ಬಳಸ್ತೀನಿ ನಾನು. ಅಕ್ಕಿ ಶಾವಿಗೆ ರಾಗಿ ಶಾವಿಗೆ ಸಿಗುತ್ತೆ ಅಲ್ವಾ, ಆ ಶಾವಿಗೆನ ಹಾಕಿ ನಾನು ಉಪ್ಪಿಟ್ಟು ಚಿತ್ರಾನ್ನ ಆ ಥರ ಮಾಡಿಕೊಡ್ತೀನಿ ನಾನು. ಏನು ಗೊತ್ತಾ, ಮೈದಾ ಶಾವಿಗೆ ಬಳಸಿದ್ರೆ ಅಷ್ಟು ಹೆಲ್ತಿಯಾಗಿರಲ್ಲ. ನಾನು ಯಾವಾಗಲೂ ಅದಕ್ಕೆ ಅಕ್ಕಿ ಶಾವಿಗೆನೇ ತಂದುಬಿಡ್ತೀನಿ. ಯಾವಾಗ ಮನೆಗೆ ರೇಷನ್ ತರ್ತೀನಿ ಆವಾಗಲೇ ಈ ಶಾವಿಗೆ ಅವಲಕ್ಕಿ ಎಲ್ಲ ತಂದುಬಿಡ್ತೀನಿ ನಾನು. ಇವತ್ತು ಅವರಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ತರಕಾರಿ ಏನೂ ಹಾಕಿರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಎದ್ದಿದ್ದು ಕೂಡ ಲೇಟ್ ಆಗಿತ್ತಲ್ವ, ಅದಕ್ಕೆ ಸೇಮ್ ಸ್ವಲ್ಪ ಈರುಳ್ಳಿ ಕಡಲೆ ಬೀಜ ಅದೆಲ್ಲ ಹಾಕ್ಬಿಟ್ಟು ಮಾಡಿಕೊಟ್ಟಿದ್ದೆ. ನಾನು ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಗೆ ಯಾವಾಗಲಾದ್ರೂ ಶಾವಿಗೆ ಉಪ್ಪಿಟ್ಟನ್ನ. ಇವಾಗ ನಾನು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ತಿಂತೀನಿ. ಯಾವಾಗಲೂ ಬೆಳಿಗ್ಗೆ ರಾಗಿ ಗಂಜಿನ ಕುಡಿತೀನಿ ಅಲ್ವಾ, ಅದಕ್ಕೆ ರಾಗಿ ಗಂಜಿನ ಮಾಡ್ಕೋತಿದ್ದೆ. ಇನ್ನೊಂದೇನೆಂದರೆ ರಾಗಿ ಗಂಜಿನ ಮಾಡ್ಕೋಬೇಕಾದ್ರೆ ಏನು ಗೊತ್ತಾ, ಸ್ಟವ್ ಮುಂದೆನೇ ನಿಂತ್ಕೋಬೇಕು. ಅದು ತಿರುಗ್ತಾನೆ ಇರಬೇಕು. ತಿರುಗದೆ ಹೋದರೆ ಏನಾಗ್ಬಿಡುತ್ತೆ ಅಂದರೆ ಗಂಟಾಗ್ಬಿಡುತ್ತೆ. ಅದಕ್ಕೆ ನಾನು ಅಲ್ಲೇ ನಿಂತ್ಕೊಂಡು ತಿರುಗ್ತಾ ಇದ್ದೆ. ಆಮೇಲೆ ಏನು ಗೊತ್ತಾ, ಇದು ಆರೋಕ್ಕೂ ಕೂಡ ಒಂದು 20 ಮಿನಿಟ್ಸ್ ಆದರೂ ಬೇಕೇ ಬೇಕು ರಾಗಿ ಗಂಜಿ ಆರೋಕ್ಕೆ. ಮಾಡಿ ಇಟ್ಬಿಟ್ರೆ ಆರಿದಾದ್ಮೇಲೆ ಸ್ವಲ್ಪ ಮೊಸರು ಹಾಕೊಂಡು ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಈರುಳ್ಳಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ರಾಗಿ ಗಂಜಿ ಮಾಡಿದಾಯಿತು. ಇವಾಗ ಸ್ವಲ್ಪ ಹೊತ್ತು ಆರೋಕ್ಕೆ ಇಡ್ತೀನಿ ನಾನು. ಇವಾಗ 20 ಮಿನಿಟ್ಸ್ ಆಗಿದೆ, ರಾಗಿ ಗಂಜಿ ಆರಿದೆ ಕೂಡ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮೊಸರನ್ನ ಹಾಕೋತೀನಿ. ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಕಲಿಸ್ಕೊಂಡು ಹಾಗೆ ತಿನ್ಕೋತೀನಿ ನಾನು. ನೀವು ಬೇಕಿದ್ರೆ ಏನು ಗೊತ್ತಾ, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಬೆಳಿಗ್ಗೆ ಈರುಳ್ಳಿ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಬರೀ ಮೊಸರು ಹಾಕ್ಕೊಂಡು, ನಾನು ಸ್ವಲ್ಪ ಮೀಡಿಯಮ್, ಈ ಕಡೆ ಜಾಸ್ತಿ ತೆಳುವಾಗೂ ಮಾಡ್ಕೊಳ್ಳಲ್ಲ, ಈ ಕಡೆ ಜಾಸ್ತಿ ಗಟ್ಟಿಯಾಗೂ ಮಾಡ್ಕೊಳ್ಳಲ್ಲ, ಮೀಡಿಯಮಾಗಿ ಮಾಡ್ಕೋತೀನಿ. ಕುಡ್ಕೊಳ್ಳಬೋದು, ಈ ಕಡೆ ಸ್ಪೂನಲ್ಲೂ ತಿನ್ಬೋದು, ಆ ಥರ ಮಾಡ್ಕೋತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಇವಾಗ ನಾನು ಕಲಿಸ್ಕೊತಿದ್ದೀನಿ ಅಲ್ವಾ, ಹಾಗೆ ಒಂದು ಸ್ವಲ್ಪ 1-2 ಸ್ಪೂನ್ ಅಷ್ಟೇ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ರಾಗಿ ಗಂಜಿ ರೆಡಿ ಆಯಿತು. ಆಮೇಲೆ ಇನ್ನೊಂದೇನೆಂದರೆ, ಇವತ್ತು ನಾನೇನೋ ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೆಂದರೆ ಇವತ್ತು ಓರಿಯೋ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪುಟ್ಟಾಗೇನು ಹೇಳಿಲ್ಲ ನಾನು ಕೇಕ್ ಮಾಡೋದನ್ನು, ಯಾಕಂದರೆ ಸರ್ಪ್ರೈಸಾಗಿ ಕೊಡೋಣ ಅಂದ್ಬಿಟ್ಟು ಓರಿಯೋ ಕೇಕ್ ಮಾಡ್ತಿದ್ದೀನಿ ಇವತ್ತು. ಹೇಳ್ಬೇಕಂದ್ರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಕೇಕ್ ಮಾಡ್ತಿರೋದು. ಹೇಗೆ ಬರುತ್ತೋ ಗೊತ್ತಿಲ್ಲ, ಹಾಗೂ ಸುಮ್ಮನೆ ಶೂಟ್ ಮಾಡಿಕೊಂಡೆ. ಚೆನ್ನಾಗಿ ಬಂದರೆ ಹಾಕೋಣ, ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದು ದಿನ ಶೂಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಶೂಟ್ ಮಾಡಿಕೊಂಡೆ. ನಿಜವಾಗ್ಲೂ ಅದು ಸಕ್ಕವಾಗೇ ಬಂದ್ಬಿಡ್ತು. ಬನ್ನಿ ಇವಾಗ ನಾನು ಓರಿಯೋ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಫಸ್ಟು ಓರಿಯೋ ಕೇಕ್ ಮಾಡೋದಕ್ಕೆ ಓರಿಯೋ ಬಿಸ್ಕೆಟ್ಸ್ನ ತಗೋಬೇಕು. ಅಂದರೆ ದೊಡ್ಡ ಪ್ಯಾಕು ಬರುತ್ತೆ ಅಲ್ವಾ ಓರಿಯೋ ಬಿಸ್ಕೆಟು, ದೊಡ್ಡ ಪ್ಯಾಕ್ ಆದರೆ 1-2 ಪ್ಯಾಕ್ ಆದರೆ ಸಾಕು. ಚಿಕ್ಕ ಪ್ಯಾಕ್ ಅಲ್ವಾ, ನಾನೊಂದು 5-6 ಪ್ಯಾಕೆಟ್ನೇ ಬಳಸ್ಕೊತಿದ್ದೀನಿ. ಚಿಕ್ಕ ಪುಟಾಣಿ ಕೇಕ್ಗೆ 5-6 ಪ್ಯಾಕೆಟ್ ಬೇಕಾಗುತ್ತೆ. ನಾನು ಇಲ್ಲಿ ಒಂದು ಅಂದಾಜು ಮೇಲೆ ಹಾಕಿರೋದು, ಯಾಕಂದರೆ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು. ಒಂದು 5-6 ಹಾಕಿದ್ದೀನಿ ನಾನು. ತಿರ್ಗಾ ಇನ್ನೊಂದು ಕೂಡ ಎಕ್ಸ್ಟ್ರಾ ತಂದು ಮಡಿಕೊಂಡಿದ್ದೆ. ಇವಾಗ ನಾನು ಒಂದು 6 ಪ್ಯಾಕೆಟ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಇವಾಗ ಏನು ಮಾಡಬೇಕಂದ್ರೆ, ಅಂದರೆ ಬಿಸ್ಕೆಟ್ನ ಸಪ್ರೇಟ್ ಮಾಡಬೇಕು, ಅದರಲ್ಲಿರೋ ಕ್ರೀಮ್ನ ಕೂಡ ಸಪ್ರೇಟ್ ಮಾಡ್ಕೋಬೇಕು. ಅಂದರೆ ಫುಲ್ಲು ಎಲ್ಲದರಲ್ಲೂ ಕ್ರೀಮ್ ಇರುತ್ತೆ ನೋಡಿ, ಅದನ್ನು ಕ್ರೀಮ್ ಬೇರೆ ಮತ್ತು ಬಿಸ್ಕೆಟ್ ಬೇರೆ ಮಾಡ್ಕೋಬೇಕು. ಕ್ರೀಮ್ನ ಈ ಥರ ಸ್ಪೂನಲ್ಲಿ ತೊಗೊಬಿಟ್ರೆ ಆಗುತ್ತೆ. ಈಗ ಎಲ್ಲನೂ ಇದೇ ಥರ ಮಾಡ್ಕೋತೀನಿ ನಾನು, ಬಿಸ್ಕೆಟ್ ಬೇರೆ ಕ್ರೀಮ್ ಬೇರೆ. ಇವಾಗ ನೋಡಿ, ಬಿಸ್ಕೆಟ್ ಬೇರೆ ಕ್ರೀಮ್ ಬೇರೆ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರಿಗೆ ಬಿಸ್ಕೆಟ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ, ಬರೀ ಬಿಸ್ಕೆಟ್ ಮಾತ್ರ ಹಾಕ್ಕೊಂಡು ಬರೀ ಒಂದು ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ಳಿ. ನೋಡ್ಕೊಂಡು ಕನ್ಸಿಸ್ಟೆನ್ಸಿಗೆ ನೋಡ್ಕೊಂಡು, ಸ್ವಲ್ಪ ಗಟ್ಟಿಯಾಗೂ ಬೇಡ ತೆಳುವಾಗೂ ಬೇಡ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಆ ಥರ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸರ್ ಗ್ರೈಂಡ್ ಮಾಡ್ಕೊಳ್ಳಿ. ಫುಲ್ ಸಾಫ್ಟ್ ಆಗಬೇಕು, ಒಂಚೂರು ತರಿ ಇರಬಾರ್ದು, ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ.
ಇವಾಗ ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಇವಾಗ ಒಂದು ಬೌಲಿಗೆ ಸಪ್ರೇಟ್ ಮಾಡ್ಕೊಳ್ಳಿ, ಅಂದರೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಕಮ್ಮಿ ಹಾಲನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಚೂರೇ ಹಾಲನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ಆ ಥರ ಒಂಚೂರು ಗಟ್ಟಿ ಇರಬಾರ್ದು, ಅಂದರೆ ನುಣ್ಣಗೆ ರುಬ್ಕೊಂಡಿದ್ರಿ ಅಲ್ವಾ ಆ ಥರ ಸಾಫ್ಟಾಗಿರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೂರೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ ಇಲ್ಲಾಂದರೆ ಈನೋ ಅದನ್ನು ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಕೇಕು ಸ್ವಲ್ಪ ಫ್ಲಫಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ತೋರಿಸ್ತಿದ್ದೀನಿ, ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದಾದಮೇಲೆ ನೋಡಿ ಎಷ್ಟು ಅಂದರೆ ಜಾಸ್ತಿ ಗಟ್ಟಿಯಾಗೂ ಇಲ್ಲ, ಜಾಸ್ತಿ ಸಾಫ್ಟ್ ಅಂದರೆ ತೆಳ್ಳಗೂ ಇಲ್ಲ, ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಐತೆ. ಇವಾಗ ನೀವೇನು ಮಾಡಿ ಅಂದರೆ ಪ್ಯಾನಲ್ಲೇ ಮಾಡ್ಕೋತಿದ್ದೀನಿ ನಾನು. ಹತ್ರ ಓವನ್ ಏನೂ ಇಲ್ಲ ಇನ್ನೂ, ಅದಕ್ಕೆ ನಾನು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ಕೋತೀನಿ. ನೀವು ಬೇಕಿದ್ದರೆ ಏನಾದರೂ ಬೇಕರಿ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು. ಇವಾಗ ನಾನು ನಾನ್ ಸ್ಟಿಕ್ ಪ್ಯಾನಿಗೆ ಸ್ವಲ್ಪ ತುಪ್ಪನ ಹಚ್ಕೋತಿದ್ದೀನಿ, ಇಲ್ಲ ನೀವು ಎಣ್ಣೆನೂ ಕೂಡ ಹಚ್ಕೋಬೋದು. ನಾನು ತುಪ್ಪ ಎಣ್ಣೆ ಎರಡನ್ನೂ ಕೂಡ ಹಿಂಗೆ ಸುಮ್ಮನೆ ಈ ಥರ ಒಂಚೂರು ಅಂಟ್ಕೋಬಾರ್ದು. ನಾನ್ ಸ್ಟಿಕ್ ಪ್ಯಾನಲ್ಲಿ ಆಲ್ಮೋಸ್ಟ್ ಅಂಟ್ಕೊಳ್ಳಲ್ಲ. ಈ ಥರ ಸ್ವಲ್ಪ ಎಣ್ಣೆನ ಹಚ್ಕೋತಿದ್ದೀನಿ. ಎಣ್ಣೆ ಹಚ್ಚಿದಾದ್ಮೇಲೆ ಬಟರ್ ಪೇಪರ್ಗೂ ಎಣ್ಣೆ ಹಚ್ಕೊಂಡು ಬಟರ್ ಪೇಪರ್ನ ನಾನು ಪ್ಯಾನ್ ಒಳಗಡೆ ಇಟ್ಕೋತಿದ್ದೀನಿ. ಏನು ಗೊತ್ತಾ, ಬಟರ್ ಪೇಪರ್ ಹಾಕಿದ್ರೆ ಕೇಕು ಆಲ್ಮೋಸ್ಟ್ ಅಂಟ್ಕೊಳ್ಳಲ್ಲ, ಅದಕ್ಕೆ ಬಟರ್ ಪೇಪರ್ನ ಯೂಸ್ ಮಾಡ್ಕೋತೀನಿ. ಆದಷ್ಟು ಬಟರ್ ಪೇಪರ್ನೇ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಏನಂದರೆ ನಾನ್ ಸ್ಟಿಕ್ ಪ್ಯಾನಲ್ಲಿ ಏನೇ ಮಾಡಿದ್ರೂ ಅಂಟ್ಕೊಳ್ಳೋದಿಲ್ಲ. ಇವಾಗ ಬಟರ್ ಪೇಪರ್ಗೂ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಕೊಳ್ಳಿ, ಏನಾದರೂ ಹಚ್ಕೊಳ್ಳಿ, ಎರಡರಲ್ಲೊಂದು. ಇವಾಗ ನಾನು ಕೇಕ್ದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸರ್ವ್ ಮಾಡ್ಕೋತಿದ್ದೀನಿ. ನೋಡಿ ಸ್ವಲ್ಪ ಅದೇನಂದರೆ ನೋಡಿ ನಿಮ್ಗೆ ಕಾಣಿಸ್ತಿದೆ, ಸ್ವಲ್ಪ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೀವು. ನಾನು ಸ್ವಲ್ಪ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಬಿಸ್ಕೆಟು ಕ್ರಂಚಿಯಾಗಿರುತ್ತೆ ಅಲ್ವಾ, ನುಣ್ಣಗಾಗಿದೆ ಅಂತ ತೆಗೆದ್ಬಿಡ್ತೀನಿ. ಸ್ವಲ್ಪ ಇನ್ನೊಂಚೂರು ಬಾಲ್ಸ್ ಥರ ಹಾಗೆ ಉಳ್ಕೊಬಿಟ್ಟಿತ್ತು, ಅದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡಿದ್ದೀನಿ, ಆದರೂ ಆಗ ಕಾಣಿಸ್ತಿದೆ. ಏನು ಪರವಾಗಿಲ್ಲ ಅಂದ್ಬಿಟ್ಟು ಅದೇ ಥರ ಹಾಕ್ಕೊಂಡೆ. ಇವಾಗ ನೋಡಿ ಸ್ವಲ್ಪ ರೌಂಡಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಕೇಕ್ನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬ್ಯಾಟರ್ ಏನಂದರೆ ಈ ಕಡೆ ಜಾಸ್ತಿ ತೆಳುವಾಗೂ ಇರಬಾರ್ದು, ಗಟ್ಟಿನೂ ಆಗಿರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಬ್ಯಾಟರು. ನೆಕ್ಸ್ಟ್ ಇವಾಗ ಕುಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಏನು ಗೊತ್ತಾ, ಇವಾಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ತಿರುತ್ತೆ. ಇವಾಗ ಕೇಕ್ ಕೂಡ ಬೇಕಾಗಿದೆ. ಇವಾಗ ಕೇಕ್ ಹೆಂಗೆ ಬೆಂದಿದೆ ಅಂತ ನೋಡೋಣ ಅಂತಂದರೆ ಫೋಕ್ ಇರುತ್ತೆ ನೋಡಿ, ಆ ಫೋಕ್ನ ಈಗ ಒಳಗಡೆ ಹಿಂಗೆ ಚುಚ್ಚಿ ನೋಡಿದರೆ ಫೋರ್ಕ್ಗೆ ಏನು ಅಂಟ್ಕೊಂಡಿರಬಾರ್ದು, ಆವಾಗ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಏನಾದ್ರು ಒಂಚೂರು ಏನಾದರೂ ಅಂಟ್ಕೊಂಡಿದ್ರೆ ಅದಿನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಬೇಕು ಅಂತ ಅರ್ಥ. ಇವಾಗ ಒಂಚೂರು ಅಂಟ್ಕೊಂಡಿಲ್ಲ, ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಕೂಡ, ನೀವು ನೋಡ್ಬೋದು. ನೀವು ನೋಡಿ ಬಟರ್ ಪೇಪರ್ ಕೂಡ ಒಂಚೂರೂ ಅಂಟ್ಕೊಂಡಿಲ್ಲ. ನಾನು ಇವಾಗ ತೆಗಿತಾ ಇದ್ದೀನಿ ನೋಡಿ, ಒಂದು ಚೂರು ಕೂಡ ಅಂಟ್ಕೊಂಡಿಲ್ಲ. ನಿಜವಾಗ್ಲೂ ನಾನು ಈ ಥರ ಬರ್ತದೆ ಅಂತ ಇಮ್ಯಾಜಿನೂ ಕೂಡ ಮಾಡಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಒಂಚೂರು ಪ್ಯಾನಿಗೂ ಅಂಟ್ಕೊಂಡಿಲ್ಲ, ಬಟರ್ ಪೇಪರ್ಗೂ ಅಂಟ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾನು ಇದಕ್ಕೆ ಒಂದು ಶೇಪ್ ಕೊಡ್ತೀನಿ. ಅಂದರೆ ಈ ಥರನೂ ಒಂಚೂರು ಕ್ರೀಮ್ನ ಸ್ಪ್ರೆಡ್ ಮಾಡ್ಕೋಬೋದು. ನಾನಿಲ್ಲಿ ಬಾಕ್ಸ್ ಶೇಪ್ ಥರ ಕಟ್ ಮಾಡ್ಕೋತೀನಿ. ನೋಡಿ ಹಿಂದೆನೂ ಚೆನ್ನಾಗಿ ಬಂದಿದೆ, ಮುಂದೆನೂ ಕೂಡ ಚೆನ್ನಾಗಿ ಬಂದಿದೆ. ನಿಮಗೆ ಬೇಕು ಅಂದರೆ ಹಿಂದೆ ಮುಂದೆ ಸ್ವಲ್ಪ ಅದನ್ನ ತೆಗ್ದುಬಿಡ್ಬೋದು. ನಾನೇನು ತೆಗಿಯೋಕ್ಕೆ ಹೋಗಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ವ, ಇದೇ ಥರ ಮಾಡ್ತೀನಿ ನಾನು, ಇದೇ ಥರ ಇಟ್ಕೋತೀನಿ. ಆಗ ನೀವು ನೋಡ್ಬೋದು ನಾನಿಲ್ಲಿ ಬಾಕ್ಸ್ ಟೈಪ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನೆಕ್ಸ್ಟು ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಇವಾಗ ನಾನು ಅದೇ ಬಿಸ್ಕೆಟ್ದೆಲ್ಲ ಕ್ರೀಮ್ನ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕ್ರೀಮ್ನ ಹಾಕೋತಿದ್ದೀನಿ. ಇದನ್ನ ನೀವು ಬ್ಯಾಟರ್ನ ಮಿಕ್ಸ್ ಮಾಡ್ಕೊಡ್ರಲ್ಲ, ಕೇಕ್ದು ಬ್ಯಾಟರು, ಅದಕ್ಕೂ ಕೂಡ ಒಳಗಡೆ ಹಾಕೋಬಿಟ್ಟು ನೀವು ಮಿಕ್ಸ್ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಡೆಕೋರೇಟಿವ್ ಆಗಿರ್ತೀನಿ ಅಂದ್ಬಿಟ್ಟು ಸಪ್ರೇಟ್ ತೆಗೆದು ಮಾಡಿಕೊಂಡು ಇದ್ರ ಜೊತೆಗೆ ಒಂದು 6 ಪೀಸಷ್ಟು ಡೈರಿ ಮಿಲ್ಕ್ ಪೀಸಸ್ನ ಹಾಕೋತಿದ್ದೀನಿ. ಪೀಸಸ್ನ ಹಾಕ್ಕೊಂಡು ಅಂದರೆ ಡಬಲ್ ಬಾಯ್ಲಿಂಗ್ ಮೆಥಡ್ ಇರುತ್ತೆ ನೋಡಿ, ಆ ಥರ ಹೀಟ್ ಮಾಡ್ಕೋತೀನಿ, ಬಾಯ್ಲ್ ಮಾಡ್ಕೋತೀನಿ ಕ್ರೀಮ್ನ. ಇವಾಗ ಇದೆರಡೂ ಇವಾಗ ಏನು ಮಾಡಬೇಕು ಅಂದರೆ ಕೇಕ್ ಇದೆಯಲ್ಲ ಅದನ್ನ 2 ಪೀಸಸ್ಸಾಗಿ ಕಟ್ ಮಾಡ್ಕೋಬೇಕು, 2 ಲೇಯರ್ಸಾಗಿ. ಇವಾಗ ನಾವು ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಇದು ಚಾಕ್ಲೇಟು ಮತ್ತು ಕ್ರೀಮು, ಅದನ್ನು ಒಂದು ಲೇಯರ್ಗೆ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ. ನಾನಿಲ್ಲಿ ಏನು ಎಡವಟ್ಟು ಮಾಡಿದ್ದೀನಿ ಅಂದರೆ, ನಾವು ಬಾಯ್ಲ್ ಮಾಡಿದಾದಮೇಲೆ ಕೇಕ್ನು ಮತ್ತು ಮೆಲ್ಟ್ ಮಾಡ್ಕೊಂಡ್ವಲ್ಲ, ಅದಾಗಿದ್ದಾದಮೇಲೆ ಒಂದು 5 ಮಿನಿಟ್ಸ್ ಹಾಗೇ ಬಿಡಬೇಕಿತ್ತು. ಆವಾಗ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿನಲ್ಲಿ
ಕ್ರೀಮ್ ಬರ್ತಿತ್ತು. ಅಲ್ಲೇನಾಗಿದ್ದು ಅಂದರೆ ಪುಟ್ಟ ಫೋನ್ ಮಾಡ್ಬಿಟ್ಟು ಬೇಗ ಬರ್ತಿದ್ದೀನಿ ಅಂತ ಅಂದ್ಬಿಟ್ರಾ, ಅದಕ್ಕೆ ನಾನು ಇವಾಗ ಬೇಗ ಬಂದುಬಿಡ್ತಾರಲ್ಲ ಅವ್ರು ಬರೋಷ್ಟೆಲ್ಲ ಆಗಬೇಕು ಅಂದ್ಬಿಟ್ಟು ಸ್ವಲ್ಪ ತೆಳು ಇದ್ರೂ ಪರವಾಗಿಲ್ಲ ಹಾಕೋಣ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಆಗಿದೆ ನೀವು ಸ್ವಲ್ಪ ಇಲ್ಲೇ ಏನು ಮಾಡಿ ಅಂದರೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಹಾಕಿ. ಇವಾಗ ಒನ್ ಲೇಯರ್ ಅಂದರೆ ಕ್ರೀಮ್ನ ಹಾಕಿದಾದ್ಮೇಲೆ ಮೇಲ್ಗಡೆ ಇನ್ನೊಂದು ಲೇಯರ್ ಕೇಕ್ನ ಹಾಗೆ ಕವರ್ ಮಾಡಿಕೊಂಡು ಮೇಲೂ ಕೂಡ ಸ್ವಲ್ಪ ಕ್ರೀಮ್ನ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬಿಸ್ಕೆಟ್ನ ಕ್ರಂಚಿ ಥರ ಪುಡಿ ಮಾಡಿಕೊಂಡು ಅಂದರೆ ಬಿಸ್ಕೆಟ್ ಪೌಡ್ರ್ ಮಾಡಿಕೊಂಡು ಒಂದು ಬಿಸ್ಕೆಟ್ನ ಸ್ವಲ್ಪ ಆ ಬಿಸ್ಕೆಟ್ ಪೌಡರ್ನ ಸುತ್ತ ಡೆಕೋರೇಟಿವ್ ಆಗಿ ನಿಮ್ಗೆ ಹೆಂಗೆ ಡೆಕೋರ್ ಮಾಡ್ಕೋಬೇಕು ಆ ಥರ ಡೆಕೋರ್ ಮಾಡ್ಕೊಳ್ಳಿ ಕೇಕ್ನ. ನಾನು ಮಧ್ಯದಲ್ಲಿ ಒಂದು ಓರಿಯೋ ಬಿಸ್ಕೆಟ್ ಕೂಡ ಇರ್ತೀನಿ, ಯಾಕಂದರೆ ಓರಿಯೋ ಬಿಸ್ಕೆಟಲ್ಲಿ ಅಲ್ವ ನಾನು ಮಾಡಿರೋದು ಕೇಕು, ಅದಕ್ಕೆ ಓರಿಯೋ ಬಿಸ್ಕೆಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಓರಿಯೋ ಬಿಸ್ಕೆಟ್ನ ಮಧ್ಯದಲ್ಲಿ ಇಟ್ಟೆ ನಾನು. ಏನು ಗೊತ್ತಾ, ನಮ್ಮ ಪುಟ್ಟಾಗೆ ಒಂಚೂರು ಐಡಿಯಾನೇ ಇಲ್ಲ ನಾನು ಇವತ್ತು ಕೇಕ್ ಮಾಡಿರ್ತೀನಿ ಅಂತ. ಅವ್ರು ಬಂದಿದ ತಕ್ಷಣ ಬಾ ಈಚೆ ಹೋಗಿ ಪಾನಿಪುರಿ ಏನಾದರೂ ತಿನ್ಕೊಂಡು ಬರೋಣ, ಕೇಕ್ ಏನಾದ್ರೂ ಅಂತ ಅಂದರು. ಅದಕ್ಕೆ ನಾನು ಸರ್ಪ್ರೈಸಾಗಿ ನಾನೇ ಮಾಡಿದ್ದೀನಿ ಪುಟ್ಟ ಕೇಕು ಅಂದ್ಬಿಟ್ಟು ಕೊಟ್ಟೆ. ನಿಜವಾಗ್ಲೂ ಅವರು ಎಷ್ಟು ಖುಷಿಪಟ್ಟರು ಅಂದರೆ, ನಿಜವಾಗ್ಲೂ ನೀನೇ ಮಾಡಿರೋದಾ, ಹೇಗೆ ಮಾಡಿದೆ ಅಂತ ಒಂದು 100 ಸತಿ ಕೇಳಿದರು. ಅದಕ್ಕೆ ನಾನು ಅಂದೆ ನಾಳೆ ವ್ಲಾಗ್ ಬರುತ್ತೆ, ಅದರಲ್ಲಿ ನೋಡು ನಾನು ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ ಅಂತ ಅಂದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸಿದೆ ಕೇಕು ಅಂದರೆ, ಲೈಫಲ್ಲೇ ಫಸ್ಟ್ ಟೈಮ್ ಕೇಕ್ ಅಂತ ಮಾಡಿರೋದು. ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಅದು ನಮ್ಮ ಮನೇಲಿ ಯಾವ ಓವನು ಇಲ್ಲ, ಏನೂ ಇಲ್ಲ, ಕೇಕ್ ಮೌಲ್ಡ್ ಇಲ್ಲ, ಅದಾದಮೇಲೆ ಕೇಕ್ದು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ, ಏನಿಲ್ಲ. 2 ಇಂಗ್ರೀಡಿಯೆಂಟ್ಸ್ 3 ಇಂಗ್ರೀಡಿಯೆಂಟ್ಸ್ ಮನೇಲಿರೋದನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಬಂತು. ನಿಜವಾಗ್ಲೂ ನಾನಿವತ್ತು ಬರ್ತದೋ ಬರಲ್ವೋ ಅಂತಲೇ ಮಾಡಿದ್ದು. ನಿಜವಾಗ್ಲೂ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಐ ಡಿ ನಾಟ್ ಇಮ್ಯಾಜಿನ್ ಆಲ್ಸೋ. ನಿಜವಾಗ್ಲೂ ಸಖತ್ತಾಗಿ ಬಂದಿದೆ. ಇಟ್ ಕೇಮ್ ವೆರಿ ಪರ್ಫೆಕ್ಟ್ಲಿ. ಇನ್ನು ನಮ್ಮ ಪುಟ್ಟಾಗಂತೂ ಈ ಥರ ಸ್ವೀಟ್ಸು ಕೇಕ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ. ಅವ್ರಿಗೆ ಏನು ಇಷ್ಟ ಇಲ್ಲ ತಿಂಡಿಯಲ್ಲಿ ಎಲ್ಲನೂ ಇಷ್ಟಪಡ್ತಾರೆ. ನೋಡಿದ ತಕ್ಷಣ ತುಂಬ ಖುಷಿಪಟ್ಟರು. ಸ್ವಲ್ಪ ನಾನೇ ಡೆಕೋರೇಟಿವ್ ಆಗಿರಲಿ, ಸ್ವಲ್ಪ ನೋಡಿದ ತಕ್ಷಣ ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಈ ಥರ ಎಲ್ಲ ಡೆಕೋರೇಟ್ ಮಾಡ್ಕೋತಿದ್ದೆ. ಇನ್ನೂ ಡೆಕೋರೇಟ್ ಮಾಡ್ಬೋದಿತ್ತು, ನಾನು ಈ ಕ್ರಂಚಿ ಹಾಕೋಷ್ಟರಲ್ಲಿ ಅವ್ರು ಬಂದುಬಿಟ್ರು. ನಾನು ಅಯ್ಯೋ ಹೆಂಗೋ ಅವ್ರು ಬರೋದಕ್ಕೂ ನಾನು ಕೇಕ್ ಮಾಡಿದ್ದಾಯಿತು ಅಂತ ತುಂಬ ಖುಷಿಯಾಯಿತು. ಅವ್ರೇನಾದ್ರು ನೋಡಿಬಿಟ್ಟಿದ್ರೆ ಸರ್ಪ್ರೈಸ್ ಥರನೇ ಇರ್ತಿರ್ಲಿಲ್ಲ. ಇವಾಗ ಬನ್ನಿ ಅವ್ರಿಗೆ ಕೊಡ್ತೀನಿ, ಹೇಗೆ ಸರ್ಪ್ರೈಸ್ ಆಯ್ತಾರೆ ನೋಡೋರಂತೆ. ಪಾಪ ಕಣ್ಣು ಮುಚ್ಕೊ, ನಿಂಗೆ ಏನೋ ತೋರಿಸ್ಬೇಕು. ಹಂಗೆ ಇರು, ಬಿಡ್ಬೇಡ, ನಿಜವಾಗ್ಲೂ ಬಿಡ್ಬಾರ್ದು. ನಿನ್ಗೋಸ್ಕರ ಓರಿಯೋ ಕೇಕ್ ಮಾಡಿದ್ದೀನಿ. ಹೆಂಗೈತೆ ಟೇಸ್ಟ್ ಹೇಳು. ನೋಡಕ್ಕೆ ಸಖತ್ತಾಗೈತೆ. ಫಸ್ಟ್ ಟೈಮ್ ಕೇಕ್ ಅಂತ ಮಾಡಿರೋದು ಪುಟ, ಫಸ್ಟ್ ಟೈಮ್ ನಾನು ಮಾಡೋಷ್ಟು ನೀನ್ ಬಂದೆ. ನೀನ್ ಫಸ್ಟ್ ಟೇಸ್ಟ್ ಮಾಡು. ಸಾಕಾಯ್ತಾ? ಜಸ್ಟ್ ಬೇಕಂತಾರಲ್ಲ ಬ್ರೌನಿ ಸಿಗುತ್ತೆ ನೋಡಿದ್ದೀರಾ, ಬ್ರೌನಿ ತರ ಇದೆ ಅಲ್ಲ ಪುಟ್ಟ, ಸಿಗುತ್ತೆ. ಅದ ಕೇಕ್ ಅನ್ಕೋಬಿಟ್ಟೆ. ಸಖತ್ತಾಯ್ತಲ್ವಾ? ನಿಂಗೋಸ್ಕರ ಮಾಡಿದೆ ಇವತ್ತು. ಎಷ್ಟು ಖುಷಿ ಆಯ್ತು ನಿನಗೆ? ನೀನ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀನಿ ಕೇಕ್ನ ಅಂತ ಪುಟ್ಟ? ಅಲ್ಲ, ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ ಕೇಕ್ ಮಾಡ್ತೀನಿ ಅಂತ? ನಂಗೆ ಬೇಡ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಕೇಕ್ ಸೂಪರ್ ಆಗಿದೆ. ನಾನು ತಿಂದೆ ಹೊಟ್ಟೆ ಬರ್ತಾ ಇದೆ. ಇವತ್ತು ಪುಟ್ಟನೇ ಬಡಿಸ್ತಾ ಐತೆ. ಏನು ಪುಟ್ಟ ಇವತ್ತು ಸ್ಪೆಷಲು? ಕಾಯಿ ಜೀರಿಗೆ ಬಜ್ಜಿ ಅಂದ್ರವ. ಕಾಯಿ ಬಜ್ಜಿ ಸಾಂಬಾರು, ಜೀರಿಗೆ ಬಜ್ಜಿ ಅಲ್ಲ ಮನೆ, ಕಾಯಿ ಬಜ್ಜಿ. ಇಲ್ಲಿ ಇವನು ಯಾಕಿರೋದು ಅಂದರೆ ಮೊಟ್ಟೆ ಇದೆ ಅದಕ್ಕೆ. ಸಾಕಮ್ಮ ಜಾಸ್ತಿ ಸಾಂಬಾರು ಬೇಡ. ತಿನ್ಬೇಕು ಮಗಳೇ ಸಾಂಬಾರ. ಇವತ್ತು ಚಿಪ್ಸ್ ತಂದಿದ್ದಾರೆ. ಹಪ್ಪಳ ಹಾಕ್ಕೊಡ್ತೀನಿ ಅಂದ್ರೆ ಕೇಳಲಿಲ್ಲ, ಚಿಪ್ಸ್ ತಗೊಬಂದಿದ್ದಾರೆ ಹೋಗ್ಬಿಟ್ಟು. ಏನು ಪುಟ?
ಚಿಪ್ಸ್ ಅಂದೆಲ್ಲ ಇಷ್ಟ ಅಲ್ವಾ? ಏನು ಹೊರಗೆ ಊಟ ಹೋಗೋದಿಲ್ಲ. ಮೊಟ್ಟೆ ಬೇಯಿಸಿಲ್ವಾ? ಯಾರು ತಿನ್ಬೇಕಲ್ವಾ? ಕಂಡವ್ರೆ ಬರೀ ಪಂಡ ಇಲ್ಲಿ ಮಗ್ನೆ, ಚಿನ್ನು ಮಗ್ನೆ, ಹೆಂಗೈತೆ ಟೇಸ್ಟ್ ಹೇಳಿ? ನಾನು ತಿನ್ನೋದ್ಕಿಂತ ಫಸ್ಟು ಟೇಸ್ಟೇ ಮಾಡಿಲ್ಲ, ಸಾರು ಉಪ್ಪನ್ನು ನೋಡಿಲ್ಲ, ಸುಮ್ಮನೆ ಅಳ್ತೆಗೆ ಹಾಕ್ಬಿಟ್ಟೆ. ಚೆನ್ನಾಯ್ತಾ? ಕೇಕು ಪುಟ್ಟ, ಕೇಕ್ ಬಗ್ಗೆ ಹೇಳಲಿಲ್ಲ, ಹಿಂಗೆ ಸರ್ಪ್ರೈಸು. ನಿಮ್ಗೆ ಹೇಳಲೇ ಇಲ್ಲ ತಾನೇ ನಾನು ಕೇಕ್ ಮಾಡ್ತಿದ್ದೀನಿ ಅಂತ. ಬಂದಿದ ತಕ್ಷಣ ಏನು ಪಾಪ ಇದು ಅಂತ ಆ ರಿಯಾಕ್ಷನ್ ತಗೋಬೇಕಾಯ್ತು ನಾನು ಶೂಟ್ ಮಾಡ್ಕೊಂಡು. ಹಾಂ, ಇಷ್ಟ ಆಯ್ತಾ? ಅದಕ್ಕೆ ಮೊನ್ನೆ ಕೇಕ್ ಪಪ್ಸು ಅಂತ ಇದಲ್ಲ, ಅದಕ್ಕೆ ಕೇಕ್ ಮಾಡಿದೆ. ಚೆನ್ನಾಗೈತೆ ಕೇಕು. ಹೋಟ್ಲ ಬೇಕ್ರಿಲಿ ಕೊಡೋ ಥರನೇ ಇತ್ತಾ? ಸಾಂಬಾರು ಇಲ್ಲಿ ಎಂತಕ್ಕೆ? ಮೊಟ್ಟೆಗೆ. ಮುಂದುಮ್ಮ ಇಲ್ಲಿ ಮೊಟ್ಟೆ ಬೇಕಾ? ಪಂಡ ಇಲ್ಲಿ ಮೊಟ್ಟೆ ಬೇಕಾ ಕಂದ ಮಗನೇ? ಇನ್ನಿವತ್ತು ಕೇಕ್ ತಿಂದ್ಬಿಟ್ಟು ಪುಟ್ಟ ಅಂತೂ ತುಂಬ ಖುಷಿಯಾದರು. ನಿಜವಾಗ್ಲೂ ಅವ್ರ ಖುಷಿ ನೋಡೋದೆ ನನಗೆ ಒಂಥರ ಖುಷಿ ಆಗುತ್ತೆ. ಅವ್ರು ಖುಷಿಪಟ್ಟು ಏನಾದರೂ ತಿಂದ್ರೇ ನನಗೆ ಅಯ್ಯೋ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ ಅವ್ರು ಈ ಥರ ಖುಷಿಯಿಂದ ಊಟ ಮಾಡಿದ್ರೆ. ಇನ್ನು ಪಾಂಡ ಕೂಡ ನೋಡಿ, ಅವ್ನು ಯಾಕೆ ಇಲ್ಲಿ ಕೂತಿರೋದು ಅಂದರೆ ನಮ್ಮಿಬ್ಬರು ತಟ್ಟೆಲ್ಲೂ ಕೂಡ ಮೊಟ್ಟೆ ಇಟ್ಕೊಂಡಿದ್ದೀವಿ. ಅವನಿಗೂ ಒಂದು ಮೊಟ್ಟೆ ಕಲಿಸಿದ್ದೀವಿ, ಆದರೂ ನಮ್ಮ ತಟ್ಟೆಲಿರೋದು ಬೇಕು ಅವನಿಗೆ. ಮುದ್ದಾಗಿ ನಮ್ಮ ಜೊತೆ ಯಾವಾಗಲೂ ಈ ಥರ ನೋಡ್ಕೊಂಡು ಕೂತಿರ್ತಾನೆ. ನಾವಿಬ್ಬರು ಏನಾದರೂ ಇದ್ದರೆ ನಮ್ಮಿಬ್ಬರು ಬಿಟ್ಟು ಈಚೆನೂ ಕೂಡ ಹೋಗಲ್ಲ, ಒಳಗೂ ಕೂಡ ಹೋಗಲ್ಲ, ಆಯಿತಾ? ನಮ್ಮಿಬ್ಬರು ಅಕ್ಕಪಕ್ಕನೇ ಇಡ್ತಾನೆ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾನೆ. ಸ್ವಲ್ಪ ಹುಷಾರಿರಲಿಲ್ಲ ಬೆಳಗ್ಗೆಯಿಂದ, ಇವಾಗ ಸ್ವಲ್ಪ ಪರವಾಗಿಲ್ಲ. ಏನಾದರೂ ಹಿಂಗೆ ಚಿಕನ್ ಮಟನ್ ತಿಂದ್ಬಿಟ್ರೆ ಒಂದಿನ ಫುಲ್ಲು ಊಟ ಮಾಡಲ್ಲ ಈ ಥರ. ನೀವು ಕೂಡ ಈ ಓರಿಯಾ ಕೇಕ್ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.